ದೇಶಪಾಂಡೆ ಅವರೇ, ನಿಮಗೆ ಅಕ್ಕ ತಂಗಿ ಇಲ್ವಾ? ಶಾಸಕ ದೇಶಪಾಂಡೆ ವಿರುದ್ಧ ಭುಗಿಲೆದ್ದ ಆಕ್ರೋಶ ಇಡೀ ಮಹಿಳಾ ಸಮಾಜಕ್ಕೆ. ಕಾಂಗ್ರೆಸ್ ಶಾಸಕ ಅಪಮಾನಿಸಿದ್ದಾರೆ. ಪಕ್ಷದಿಂದ ಶಾಸಕ ಸ್ಥಾನದಿಂದ ದೇಶಪಾಂಡೆ ಅವರನ್ನ ಉಚ್ಚಾಟಿಸಬೇಕು. ಹಿರಿಯ ಪತ್ರಕರ್ತೆ ರಾಧಾ ಹಿರೇಗೌಡರಿಗೆ ಈ ರೀತಿ ಮಾತನಾಡಿದ್ ಸರಿಯಲ್ಲ. ಜನರ ಪರವಾಗಿ ಆಸ್ಪತ್ರೆ ಕೇಳಿದ್ರೆ ಇಂಥ ಉತ್ತರ ನೀಡೋದಾ? ಕೀಳಾಗಿ ಮಾತಾಡೋ ನಿಮಗೆ ನಾಚಿಕೆ ಆಗಬೇಕು. ಕೂಡಲೇ ಬಹಿರಂಗವಾಗಿ ದೇಶಪಾಂಡೆ ಅವರು ಕ್ಷಮೆ ಕೇಳಬೇಕು. ಶಾಸಕ ದೇಶಪಾಂಡೆಗೆ ಬೀದರ್ ಜನರು ಕೂಡ ಒತ್ತಾಯಿಸ್ತಾ ಇದ್ದಾರೆ. ಹಿರಿಯ ಪತ್ರಕರ್ತೆ ರಾಧಾ ಹಿರೇಗೌಡರು ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರ್ತಕ್ಕಂಥ ಆರ್.ವಿ. ದೇಶಪಾಂಡೆ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆ ಪ್ರಶ್ನೆ ತುಂಬಾ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಇಡೀ ಮಹಿಳಾ ಕುಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಅದಾಗಿತ್ತು. ಇವತ್ತು ಆರ್.ವಿ. ದೇಶಪಾಂಡೆ ಅವರು ಅದು ಕೊಟ್ಟಿರ್ತಕ್ಕಂಥ ಉತ್ತರ ನೋಡಿದ್ರೆ ಇಡೀ ಸ್ತ್ರೀ ಕುಲಕ್ಕೆ ಅಪಮಾನ ಮಾಡ್ತಕ್ಕಂಥ ಉತ್ತರ ಅವ್ರು ಕೊಡ್ತಾರೆ. ಅಲ್ಲ, ರಾಧಾ ಹಿರೇಗೌಡರು ಅವ್ರಿಗೆ ಏನ್ ಕೇಳ್ತಾರೆ? ಅಲ್ಲ ದೇಶಪಾಂಡೆ ಸಾಹೇಬ್ರೆ, ತಾವು ಈ ಭಾಗದ ಮಹಿಳೆಯರಿಗೆ ಹೆರಿಗೆ ಆಸ್ಪತ್ರೆಯನ್ನ, ಒಂದು ಮಲ್ಟಿ ಸ್ಪೆಷಾಲಿಟಿ ಹೆರಿಗೆ ಆಸ್ಪತ್ರೆಯನ್ನ ನಿರ್ಮಾಣ ಮಾಡ್ಕೊಡ್ಲಿಕ್ಕೆ ಆಗುತ್ತಾ ಅಂತ. ಅದಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಉತ್ತರ ನೋಡಿ, ಅಲ್ಲಮ್ಮ ನಿಂದ ಡೆಲಿವರಿ ಆಗ್ಲಿ ಅವಾಗ ಮಾಡೋಣ ಅಂತ. ಅಲ್ಲ, ನಾಚಿಕೆ ಆಗ್ಬೇಕು ನಿಮ್ಗೆ ಆರ್.ವಿ. ದೇಶಪಾಂಡೆ ಅವರೇ. ಒಂದು ಹೆಣ್ಣು ಇವತ್ತು ಹೆರಿಗೆ ಅಂತಂದ್ರೆ ಕೇವಲ ಒಂದು ಮಗುವಿಗಷ್ಟೇ ಜನ್ಮ ಕೊಡಲ್ಲ, ಸ್ವತಃ ತಾಯಿಯು ಕೂಡ ಪುನರ್ಜನ್ಮವನ್ನು ಪಡಿತಾಳೆ. ಅಂತ ಒಂದು ಸ್ತ್ರೀ ಕುಲಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಯನ್ನು ಕೇಳಿದಾಗ ಇಂಥ ನಾಚಿಕೆಗೇಡಿನ ಉತ್ತರವನ್ನು ಕೊಡ್ತಿರಲ್ಲ, ನಿಮ್ಗೆ ನಾಚಿಕೆ ಆಗ್ಬೇಕು. ಇವತ್ತು ನಿಮ್ಮಂತವ್ರು ಈ ಸಮಾಜದಲ್ಲಿ ಯಾವ ರೀತಿಯಾಗಿ ಬದುಕಿದ್ದೀರಾ ಅಂತಂದು ನಮ್ಗೆ ಅಸೂಯೆ ಪಡ್ತೀವಿ ನಾವು. ಅಲ್ಲ ಆರ್.ವಿ. ದೇಶಪಾಂಡೆ ಅವರೇ, ನೀವು ಹೇಳ್ಬೋದಾಗಿತ್ತು ನಮ್ಮ ಕೈಲಿಂದ ಆದಷ್ಟು ನಾವು ಪ್ರಯತ್ನ ಪಡ್ತೀವಿ, ಅಲ್ಲ ಆದಷ್ಟು ಬೇಗ ನಾವು ಮಾಡ್ತೀವಿ, ಅಥವಾ ಏನಾದ್ರೂ ನಮ್ಮಿಂದ ಆಗಲ್ಲ, ಈ ರೀತಿ ಏನಾದ್ರೂ ನೀವು ಉತ್ತರ ಕೊಡ್ಬೋದಾಗಿತ್ತು. ಆದ್ರೆ ನೀವು ಕೊಟ್ಟಿರ್ತಕ್ಕಂಥ ಉತ್ತರ